ಎಲ್ ಡೊರಾಡೋ ಚಿನ್ನದ ನಗರ 500 ವರ್ಷಗಳಿಂದ ಪ್ರಪಂಚದ ಅತಿ ದೊಡ್ಡ ರಹಸ್ಯ. ಸಾವಿರಾರು ಜನರು ಇದನ್ನು ಹುಡುಕಿ ಅಡವಿಗಳಲ್ಲಿ ಅದೃಶ್ಯರಾದರು. ಕೆಲವರು ಅಮೆಜಾನ್ ಜಂಗಲ್ಗಳಲ್ಲಿದೆ ಎನ್ನುತ್ತಾರೆ, ಕೆಲವರು ಕಾಂಗೋದಲ್ಲಿದೆ ಎನ್ನುತ್ತಾರೆ. ಆದರೆ ಇದುವರೆಗೆ ಯಾರಿಗೂ ಸಿಗಲಿಲ್ಲ. ನಿಜವಾಗಲೂ ಆ ಚಿನ್ನದ ನಗರ ಇತ್ತೇ? ಈಗಲೂ ಎಲ್ಲೋ ಅಡಗಿದೆಯಾ? ಅಥವಾ ಇದು ಕೇವಲ ಒಂದು ಸುಳ್ಳೆ? ಲಕ್ಷಾಂತರ ಜನರ ಪ್ರಾಣ ತೆಗೆದುಕೊಂಡ ಸುಳ್ಳೆ? ಇಂದು ನಾವು ಎಲ್ ಡೊರಾಡೋದ ಸಂಪೂರ್ಣ ಸತ್ಯ ತಿಳಿಯೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡುವ ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಈ ಚಿಕ್ಕ ಸಪೋರ್ಟ್ ನಮಗೆ ತುಂಬಾ ದೊಡ್ಡ ಪ್ರೇರಣೆ ನೀಡುತ್ತದೆ. ಇಂತಹ ರಹಸ್ಯಮಯ ವಿಡಿಯೋಗಳನ್ನು ನಿಮಗಾಗಿ ತರುವ ಧೈರ್ಯವನ್ನು ನೀಡುತ್ತದೆ. ಸರಿ, ಈಗ ಇಂದಿನ ರಹಸ್ಯಕ್ಕೆ ಶುರು ಮಾಡೋಣ. ಮೊದಲು ಎಲ್ ಡೊರಾಡೋ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಎಲ್ ಡೊರಾಡೋ ಎಂಬುದು ಸ್ಪ್ಯಾನಿಷ್ ಪದ. ಇದರ ಅರ್ಥ ಚಿನ್ನದಿಂದ ಲೇಪಿತನಾದವನು ಅಥವಾ ಚಿನ್ನದಿಂದ ತುಂಬಿದವನು. ಇದು ಪೂರ್ತಿಯಾಗಿ ಚಿನ್ನದಿಂದ ಮಾಡಿದ ಒಂದು ನಗರದ ಕಥೆ. ಅಲ್ಲಿ ಕಟ್ಟಡಗಳು ಚಿನ್ನ, ರಸ್ತೆಗಳು ಚಿನ್ನ, ದೈನಂದಿನ ವಸ್ತುಗಳು ಕೂಡ ಚಿನ್ನದಿಂದಲೇ ಮಾಡಿಕೊಳ್ಳುತ್ತಿದ್ದರಂತೆ. ಅತ್ಯಂತ ವಿಶೇಷವಾದ ವಿಷಯ, ಆ ರಾಜ ಪ್ರತಿದಿನ ತನ್ನ ದೇಹದ ಮೇಲೆಲ್ಲ ಚಿನ್ನದ ಪುಡಿ ಹಚ್ಚಿಕೊಂಡು ಸಂಜೆ ಒಂದು ಸರೋವರದಲ್ಲಿ ಸ್ನಾನ ಮಾಡಿ ತೊಳೆದುಕೊಳ್ಳುತ್ತಿದ್ದನಂತೆ. ಪ್ರತಿದಿನ. ಯೋಚಿಸಿ, ಅಲ್ಲಿ ಎಷ್ಟು ಚಿನ್ನ ಇರಬೇಕು? 16ನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಸೈನಿಕರು ದಕ್ಷಿಣ ಅಮೆರಿಕಕ್ಕೆ ಬಂದಾಗ ಸ್ಥಳೀಯರಿಂದ ಈ ಕತೆ ಕೇಳಿದರು. ಅವರ ಮೆದುಳಿನಲ್ಲಿ ಒಂದೇ ಮಾತು: ಚಿನ್ನ. ಅಲ್ಲಿಂದಲೇ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಅಪಾಯಕಾರಿ ಹುಡುಕಾಟ ಶುರುವಾಯಿತು. ರಾಜರು ಸತ್ತರು, ಸೇನೆಗಳು ನಾಶವಾದವು, ಸಾವಿರಾರು ಜನರು ಅಡವಿಗಳಲ್ಲಿ ಕಣ್ಮಾರೆಯಾದರು. ಈ ಕಥೆ ಹೇಗೆ ಶುರುವಾಯಿತು? 1537ರಲ್ಲಿ ಸ್ಪ್ಯಾನಿಷ್ ಸೈನಿಕರು ಕೊಲಂಬಿಯಾದ ಒಂದು ಬುಡಕಟ್ಟನ್ನು ಸೋತಿಸಿದರು. ಖೈದಿಗಳಲ್ಲಿ ಒಬ್ಬ ವೃದ್ಧ ಒಂದು ವಿಚಿತ್ರ ಕತೆ ಹೇಳಿದ. ಪರ್ವತಗಳ ಹಿಂದೆ ಒಂದು ಸರೋವರವಿದೆ. ಹೊಸ ರಾಜನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅವನ ದೇಹ ಎಲ್ಲ ಚಿನ್ನದಿಂದ ಮುಚ್ಚಿ ಒಂದು ದೋಣಿಯಲ್ಲಿ ಸರೋವರದ ಮಧ್ಯಕ್ಕೆ ಕರೆದೊಯ್ಯುತ್ತಾರಂತೆ. ಅಲ್ಲಿ ರಾಜ ಸರೋವರದಲ್ಲಿ ಧುಮಿಕುತ್ತಿದ್ದ. ಚಿನ್ನವೆಲ್ಲ ನೀರಿನಲ್ಲಿ ಮುಳುಗುತ್ತಿತ್ತಂತೆ. ಸ್ಪ್ಯಾನಿಷ್ವರ ಕಣ್ಣುಗಳು ಹೊಳೆಯುತ್ತಿದ್ದವು. ಒಂದೇ ಆಚರಣೆಯಲ್ಲಿ ಇಷ್ಟು ಚಿನ್ನ ತ್ಯಜಿಸಿದರೆ ಆ ನಗರದಲ್ಲಿ ಎಷ್ಟು ಚಿನ್ನ ಇರುತ್ತದೆ? ಹೀಗೆ ಎಲ್ ಡೊರಾಡೋ ಹುಡುಕಾಟ ಶುರುವಾಯಿತು. ಇತಿಹಾಸದಲ್ಲೇ ಅತ್ಯಂತ ರಕ್ತಪಾತ ಯಾತ್ರೆಯಾಗಿ ಉಳಿದಿದೆ. ಮೊದಲ ದೊಡ್ಡ ಪ್ರಯಾಣ 1537ರಲ್ಲಿ ಗೊನ್ಜಾಲೋ ಜಿಮೆನೆಸ್ ಡಿ ಕ್ವೆಜಾಡಾ ಎಂಬ ಸ್ಪ್ಯಾನಿಷ್ ಕಮಾಂಡರ್ 900 ಸೈನಿಕರೊಂದಿಗೆ ಹೊರಟ. ಕೊಲಂಬಿಯಾ ಪರ್ವತಗಳಲ್ಲಿದೆ ಎಂದು ನಂಬಿದ್ದ. ತಿಂಗಳುಗಳ ಕಾಲ ಅಡವಿಗಳಲ್ಲಿ ತಿರುಗಿದರು. ವಿಷ ನದಿಗಳು, ಅಪಾಯಕಾರಿ ಪ್ರಾಣಿಗಳು, ಶತ್ರು ಬುಡಕಟ್ಟುಗಳು, ಒಬ್ಬೊಬ್ಬರೇ ಸೈನಿಕರು ಸಾಯುತ್ತಾ ಬಂದರು. 6 ತಿಂಗಳ ನಂತರ ಕ್ವೆಜಾಡಾ ಹಿಂತಿರುಗಿ ಬಂದಾಗ ಕೇವಲ 200 ಜನ ಮಾತ್ರ ಉಳಿದಿದ್ದರು. 700 ಜನ ಕಣ್ಮಾರೆಯಾದರು. ಎಲ್ ಡೊರಾಡೋ ಸಿಕ್ಕಿತೆ? ಇಲ್ಲ. ಕೆಲವು ಚಿಕ್ಕ ಚಿನ್ನದ ತುಂಡುಗಳು ಮಾತ್ರ ಸಿಕ್ಕಿದವು. ಆದರೆ ಕ್ವೆಜಾಡಾ ಸೋತಿಲ್ಲ. ತಾನು ಆ ಪವಿತ್ರ ಸರೋವರ ಗ್ವಾಟವಿಟೆ ತಲುಪಿದ್ದೇನೆ, ಚಿನ್ನ ಸರೋವರದ ಅಡಿಯಲ್ಲಿದೆ ಎಂದು ಹೊಸ ಹುಚ್ಚು ಶುರುವಾಯಿತು. ಆದರೆ ಸರೋವರ ತುಂಬಾ ಆಳವಾಗಿದ್ದರಿಂದ ಯಾರಿಗೂ ಯಶಸ್ಸು ಸಿಗಲಿಲ್ಲ. ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಪ್ರಯಾಣ 1541ರಲ್ಲಿ ಗೊನ್ಜಾಲೋ ಪಿಜಾರೋ 4000 ಸೈನಿಕರು, 4000 ಕುದುರೆಗಳು, 2000 ನಾಯಿಗಳೊಂದಿಗೆ ಹೊರಟ. ಅಮೆಜಾನ್ ಜಂಗಲ್ಗಳಲ್ಲಿದೆ ಎಂದು ನಂಬಿದ್ದ. ಅಲ್ಲಿ ದಾಲ್ಚಿನ್ನಿ ಮರಗಳ ದೇಶವಿದೆ, ಚಿನ್ನದ ಮಳೆ ಸುರಿಯುತ್ತದೆ ಎಂದು ನಂಬಿದ್ದ. ಮೊದಲಿಗೆ ಎಲ್ಲವೂ ಚೆನ್ನಾಲಿತ್ತು. ನಂತರ ನರಕ ಶುರುವಾಯಿತು. ಅಡವಿ ತುಂಬಾ ದಟ್ಟವಾಯಿತು. ದಾರಿಗಳು ಮಾಯವಾದವು. ಮಳೆ ಬಂತು, ಆಹಾರ ಖತಮ್ಮಾಯಿತು. ಕುದುರೆಗಳು ಸತ್ತವು, ಅವುಗಳನ್ನು ತಿನ್ನಲಾಯಿತು. ನಾಯಿಗಳು, ಕ್ರಿಮಿಕೀಟಗಳು, ಮಣ್ಣಿನ ಗೆನ್ನುಗಳು. ಹಸಿವು ತೀರಲಿಲ್ಲ. 3 ತಿಂಗಳಲ್ಲಿ ಮಕ್ಕಳು ಹುಚ್ಚರಂತೆ ಬೂಟುಗಳನ್ನು ಬೇಯಿಸಿಕೊಂಡು ತಿನ್ನಲಾರಂಭಿಸಿದರು, ಬೆಲ್ಟುಗಳನ್ನು ಅಗೆದು ತಿನ್ನಲಾರಂಭಿಸಿದರು. ನಂತರ ಸತ್ತ ಸಹೋದರಿಗಳ ಮಾಂಸವನ್ನು ತಿನ್ನಲಾರಂಭಿಸಿದರು. ನರಮಾಂಸ ಭಕ್ಷಣೆ. 1 ವರ್ಷದ ನಂತರ ಪಿಜಾರೋ ಹಿಂತಿರುಗಿ ಬಂದಾಗ ಕೇವಲ 80 ಜನ ಮಾತ್ರ ಜೀವಂತವಾಗಿದ್ದರು. 4000ರಲ್ಲಿ 80 ಜನ ಮಾತ್ರ. ಎಲ್ ಡೊರಾಡೋ ಸಿಕ್ಕಿತೆ? ಏನೂ ಸಿಗಲಿಲ್ಲ. ಕೇವಲ ಮರಣ ಮಾತ್ರ. ಇಂಗ್ಲೆಂಡ್ಗೂ ಈ ಜ್ವರ ಬಂದಿತು. ಸರ್ ವಾಲ್ಟರ್ ರಾಲೆ, ರಾಣಿ ಎಲಿಜಬೆತ್ಲ ಪ್ರಿಯಕರ 1595ರಲ್ಲಿ 5 ಹಡಗುಗಳೊಂದಿಗೆ ಗಯಾನಾಕ್ಕೆ ಹೋದ. ಓರಿನಕೋ ನದಿಯ ತೀರದಲ್ಲಿ ತಿಂಗಳುಗಳ ಕಾಲ ತಿರುಗಿದ. ಕೆಲವು ಚಿಕ್ಕ ಚಿನ್ನದ ತುಂಡುಗಳು, ಪುರಾತನ ದೇವಾಲಯಗಳ ಶಿಥಿಲಗಳು ಸಿಕ್ಕಿದವು. ಇನ್ನೂ ಸ್ವಲ್ಪ ದೂರದಲ್ಲೇ ಇದೆ ಎಂದುಕೊಂಡಿದ್ದರಿಂದ ಆಹಾರ ಖತಮಾಗಿ ಹಿಂತಿರುಗಿದ. ಇಂಗ್ಲೆಂಡ್ನಲ್ಲಿ ದ ಡಿಸ್ಕವರಿ ಆಫ್ ಗಯಾನಾ ಎಂಬ ಪುಸ್ತಕ ಬರೆದು ನಾನು ಸ್ವತಃ ಚಿನ್ನದ ಪರ್ವತಗಳನ್ನು ನೋಡಿದ್ದೇನೆ ಎಂದು ಬರೆದ. ಜನರು ಹುಚ್ಚೆದ್ದವು. 1617ರಲ್ಲಿ ಮತ್ತೆ ಹೋದ. ಈ ಬಾರಿ ಏನೂ ಸಿಗಲಿಲ್ಲ. ಹಿಂತಿರುಗಿ ಬಂದ ನಂತರ ರಾಜ ಚಿನ್ನ ಎಲ್ಲಿದೆ ಎಂದು ಕೇಳಿದಾಗ ಏನೂ ಹೇಳಲಾಗದೆ ರಾಲೆಯೇ ತಲೆ ಕತ್ತರಿಸಲಾಯಿತು. ಗ್ವಾಟಾವಿಟಾ ಸರೋವರ ಮತ್ತೆ 1545ರಲ್ಲಿ ಮೊದಲ ಬಾರಿಗೆ ಸರೋವರವನ್ನು ಖಾಲಿ ಮಾಡೋ ಪ್ರಯತ್ನ. ಸಾವಿರಾರು ಜನರನ್ನು ಬಕೆಟ್ಗಳಿಂದ ನೀರು ಎತ್ತಿಸಿದರು. ಸ್ವಲ್ಪ ನೀರು ಇಳಿದಾಗ ಕೆಲವು ಚಿನ್ನದ ವಸ್ತುಗಳು ಸಿಕ್ಕಿದವು. 1580ರಲ್ಲಿ ಒಬ್ಬ ವ್ಯಾಪಾರಿ ದೊಡ್ಡ ಕಾಲುವೆ ತೋಡಿಸಿದ. ನೀರು ಇಳಿದಾಗ ಚಿನ್ನದ ಆಭರಣಗಳು ಕಾಣಿಸಿದವು. ಆದರೆ ಒಂದು ಭಾಗ ಕುಸಿದು 50 ಕಾರ್ಮಿಕರು ಸತ್ತರು. ಭಯದಿಂದ ಎಲ್ಲರೂ ಓಡಿ ಹೋದರು. ಇಂದಿಗೂ ಗ್ವಾಟಾವಿಟಾ ಸರೋವರ ಅಂದುಕೊಂಡೇ ಇದೆ. ಬಹುಶಃ
ಅಡಿಯಲ್ಲಿ ಅಪಾರ ಚಿನ್ನ ಇರಬಹುದು, ಆದರೆ ಯಾರಿಗೂ ತೆಗೆಯಲಾಗುತ್ತಿಲ್ಲ. ಕಾಂಗೋ ಜೊತೆ ಏನು ಸಂಬಂಧ? 19ನೇ ಶತಮಾನದಲ್ಲಿ ಯುರೋಪಿಯನ್ನರು ಆಫ್ರಿಕಾಕ್ಕೆ ಹೋದಾಗ ಕಾಂಗೋ ಜಂಗಲ್ಗಳಲ್ಲಿ ಪುರಾತನ ನಗರಗಳ ಶಿಥಿಲಗಳು, ಚಿನ್ನದ ಶಿಲ್ಪಗಳು ಸಿಕ್ಕಿಲವು. ಕೆಲವು ಇತಿಹಾಸಕಾರರು ಎಲ್ಡೊರಾಡೋ ಕಥೆ ನಿಜವಾಗಿ ಪಶ್ಚಿಮ ಆಫ್ರಿಕಾದ ಮೊನೊಮೊಟಾಪ, ಗ್ರೇಟ್ ಜಿಂಬಾಬ್ವೆ ರಾಜ್ಯಗಳಿಂದ ಬಂದಿರಬಹುದೆಂದು ಹೇಳುತ್ತಾರೆ. ಅಲ್ಲಿಯೂ ರಾಜರು ಚಿನ್ನದಿಂದ ಸ್ನಾನ ಮಾಡುತ್ತಿದ್ದರಂತೆ. ಗುಲಾಮರು ಆ ಕಥೆಗಳನ್ನು ಅಮೆರಿಕಕ್ಕೆ ಒಯ್ದರು. ಸ್ಪ್ಯಾನಿಷ್ವರು ಕೇಳಿ ಕಾಲ್ಪನಿಕ ನಗರವಾಗಿ ಮಾಡಿಬಿಟ್ಟರು. 20ನೇ ಶತಮಾನವೂ ನಿಲ್ಲಲಿಲ್ಲ. 1925ರಲ್ಲಿ ಬ್ರಿಟಿಷ್ ಎಕ್ಸ್ಪ್ಲೋರರ್ ಪರ್ಸಿ ಫ್ಯಾಸೆಟ್ ಬ್ರೆಜಿಲ್ ಅಡವಿಗಳಲ್ಲಿ ಹೋದ. ತನ್ನ ಮಗನ ಸ್ನೇಹಿತನ ಒಂದಿಗೆ ಸಿಟಿ ಆಫ್ ಝೆಡ್ ಎಂದು ಕರೆದ. ಕೊನೆಯ ಪತ್ರದಲ್ಲಿ ನಾವು ವಿಚಿತ್ರ ಸ್ಥಳಕ್ಕೆ ಬಂದಿದ್ದೇವೆ, ಪುರಾತನ ಕಟ್ಟಡಗಳು ಕಾಣುತ್ತಿವೆ ಎಂದು ಬರೆದ. ನಂತರ ಮೂವರು ಎಂದಿಗೂ ಹಿಂತಿರುಗಲಿಲ್ಲ. ಇನ್ನೂ ಏನಾಯಿತು ಎಂದು ಗೊತ್ತಿಲ್ಲ. 21ನೇ ಶತಮಾನ 2018ರಲ್ಲಿ ಲೈಡಾರ್ ತಂತ್ರಜ್ಞಾನದಿಂದ ಅಮೆಜಾನ್ ಸ್ಕ್ಯಾನ್ ಮಾಡಿದರು. 100 ಪುರಾತನ ನಗರಗಳ ಶಿಥಿಲಗಳು ಸಿಕ್ಕಿದವು, ರಸ್ತೆಗಳು, ಪಿರಮಿಡ್ಗಳು ಕಾಣಿಸಿದವು. ಆದರೆ ಚಿನ್ನದ ನಗರವಿಲ್ಲ. 2022ರಲ್ಲಿ ಕಾಂಗೋದಲ್ಲಿಯೂ ಅಂತಹ ಸ್ಕ್ಯಾನ್ಗಳಾದವು. ಇನ್ನೂ ಚಿನ್ನದ ನಗರ ಸಿಗಲಿಲ್ಲ. ನಿಜವಾದ ಸತ್ಯ ಏನು? ಇತಿಹಾಸಕಾರರು ಮತ್ತು ವಿಜ್ಞಾನಿಗಳ ಅಭಿಪ್ರಾಯ: ಕೊಲಂಬಿಯಾದ ಮುಯಿಸ್ಕಾ ಬುಡಕಟ್ಟಿನಲ್ಲಿ ನಿಜವಾಗಲೂ ಹೊಸ ನಾಯಕ ಚಿನ್ನದಿಂದ ಸ್ನಾನ ಮಾಡುವ ಆಚರಣೆ ಇತ್ತು. ಆದರೆ ಪೂರ್ತಿ ಚಿನ್ನದ ನಗರ ಎಂಬುದಿಲ್ಲ. ಸ್ಪ್ಯಾನಿಷ್ವರು ಒಂದು ಸಾಮಾನ್ಯ ಧಾರ್ಮಿಕ ಆಚರಣೆಯನ್ನು ಕೇಳಿ ತಮ್ಮ ಆಸೆಯಿಂದ ಅದನ್ನು ಪ್ರಪಂಚದ ಅತಿ ದೊಡ್ಡ ಸುಳ್ಳನ್ನಾಗಿ ಮಾಡಿಬಿಟ್ಟರು. ಸಾವಿರಾರು ಜನ ಸತ್ತರು, ಸಂಸ್ಕೃತಿಗಳು ನಾಶವಾದವು, ಅಡವಿಗಳು ರಕ್ತದಿಂದ ತೊಯ್ದವು, ಒಂದು ಸುಳ್ಳಿಗಾಗಿ. ಇಂದಿಗೂ ಕೆಲವರು ಹುಡುಕುತ್ತಲೇ ಇದ್ದಾರೆ. ಇಂಟರ್ನೆಟ್ನಲ್ಲಿ ಫೋರಂಗಳು, ನಕ್ಷೆಗಳು, ಸಿದ್ಧಾಂತಗಳು ಇನ್ನೂ ಇವೆ. ಪ್ರತಿ ವರ್ಷ ಕೆಲವು ಹುಚ್ಚ ಎಕ್ಸ್ಪ್ಲೋರರ್ಗಳು ಅಡವಿಗೆ ಹೋಗುತ್ತಾರೆ. ಕೆಲವರು ಹಿಂತಿರುಗುತ್ತಾರೆ, ಕೆಲವರು ಬರುವುದಿಲ್ಲ. ಎಲ್ಡೊರಾಡೋ ಹುಡುಕಾಟದಲ್ಲಿ ಅತಿ ದೊಡ್ಡ ನಷ್ಟ ಅಡವಿಗಳು ಮತ್ತು ಸ್ಥಳೀಯ ಜನರದ್ದು. ಲಕ್ಷಾಂತರ ಸ್ಥಳೀಯರು ಕೊಲ್ಲಲ್ಪಟ್ಟರು. ಅವರ ಸಂಸ್ಕೃತಿ ಇತಿಹಾಸದಿಂದ ಅಳಿಸಿ ಹೋಯಿತು. ಇಂದಿಗೂ ಖಜಾನೆ ಹುಡುಕುವವರು ಮರಗಳನ್ನು ಕಡಿಯುತ್ತಾರೆ, ನದಿಗಳನ್ನು ಕಲುಷಿತಗೊಳಿಸುತ್ತಾರೆ, ಪ್ರಾಣಿಗಳನ್ನು ಕಿರುಕುಳ ನೀಡುತ್ತಾರೆ. ಅಮೆಜಾನ್ ಮತ್ತು ಕಾಂಗೋ ಅಡವಿಗಳು ಭೂಮಿಯ ಶ್ವಾಸಕೋಶಗಳು. ಅವುಗಳನ್ನು ಕಾಪಾಡಿಕೊಳ್ಳಬೇಕು. ಚಿನ್ನದ ನಗರ ಸಿಗದೇ ಇರುವುದು ಬಹುಶಃ ಒಳ್ಳೆಯದೇ. ಇಲ್ಲದಿದ್ದರೆ ಈ ಅಡವಿಗಳು ಈಗಾಗಲೇ ನಾಶವಾಗಿರುತ್ತಿದ್ದವು. ನಿಜವಾದ ಖಜಾನೆ ಚಿನ್ನವಲ್ಲ ಸ್ನೇಹಿತರೆ. ನಿಜವಾದ ಖಜಾನೆ ಈ ಅಡವಿಗಳು, ಈ ನದಿಗಳು, ಈ ಜೈವಿಕ ವೈವಿಧ್ಯ. ಇದೇ ಎಲ್ಡೊರಾಡೋದ ಸಂಪೂರ್ಣ ಕಥೆ. ಒಂದು ರಹಸ್ಯ ಶತಮಾನಗಳ ಕಾಲ ಮನುಷ್ಯನನ್ನು ಓಡಿಸಿತ್ತು, ಯುದ್ಧಗಳು ಮಾಡಿಸಿತ್ತು, ಕನಸುಗಳನ್ನು ತೋರಿಸಿತ್ತು. ಆದರೆ ನಿಜವಾದ ಖಜಾನೆ ಎಂದಿಗೂ ಕೈಗೆ ಸಿಗಲಿಲ್ಲ. ಬಹುಶಃ ಅದಕ್ಕಾಗಿಯೇ ನಿಜವಾದ ಖಜಾನೆ ಚಿನ್ನವಲ್ಲ, ಆ ಪ್ರಯಾಣ, ಆ ಕಲಿಕೆ, ಪ್ರತಿಯೊಂದು ಹೊಳೆಯೋ ವಸ್ತುವು ಚಿನ್ನವಲ್ಲ ಎಂಬ ಜ್ಞಾನ. ನಿಮಗೆ ಇಂತಹ ರಹಸ್ಯ ಕಥೆಗಳು ಇಷ್ಟವಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ರಹಸ್ಯದೊಂದಿಗೆ. ಥ್ಯಾಂಕ್ಸ್ ಫಾರ್